ಮಂಡ್ಯ ದೇವೇಗೌಡ ಇದ್ದೆಲ್ಲ ಸೋತಿದ್ದಾರೆ. ಅದು ಅವಾಗ ರಾಜಕೀಯ ಧ್ರುವೀಕರಣ ಮೇಲೆ ಚುನಾವಣೆ ಆಗ್ತಿದ್ದಾರೆ. ಸ್ವತಃ ಸಿ ಎಂ ಇದ್ದರು ಯಾರು ಕುಮಾರಸ್ವಾಮಿ, ನಮ್ಮದು ಅಲಯನ್ಸ್ ಸೋತಲ್ಲಮ್ಮ ಅವಾಗ ಬಿಡ್ಲಿಕ್ಕೆ ಆಗ ಸಿದ್ದರಾಮಯ್ಯ ಹಿಂದೆ ಇದ್ದಾಗ ಸಿ ಎಂ ವರ್ಷ ಸೋತಿದಾರಲ್ಲ, ಅದನ್ನು ಅನಾವಶ್ಯಕರ ಮಾಡಲಿಕ್ಕೆ. ಸರ್ ಇವಾಗ ಶಾಸಕರ ಸಿಕ್ಕಲ ಗೆಲುವು ಸರ್ ಇವಾಗ ನಾಟಿಸಿ ಕೊಟ್ಟಿದ್ದ ಗ್ರಾಮೀಣ ಇಲಾಖೆ ಅಂದರೆ ಕೊಟ್ಟಿದ್ದೀವಿ 30 ಕೋಟಿ ಪ್ರತಿ ಶಾಸಕ ಗ್ರಾಮೀಣ ಇಲಾಖೆ, ಸಿ ಎಂ 25 ಕೋಟಿ ಕೊಟ್ಟಿದ್ದಾರೆ. ನಮ್ದು ಎರಡೇ ಇಲಾಖೆ ಇತ್ತು, ಬೇರೆ ಬೇರೆ ಇಲಾಖೆ ಅವರು ಬೇರೆ ದುಡ್ಡು ಯೋಜನೆ ಭೂಸ್ರಾಜ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮಂಡ್ಯ ಮೇಡಮ್ 400 ಕೋಟಿ ಕೊಡ್ತಾರೆ. ಇಲ್ಲಿ ಕೊಟ್ಟಿಲ್ಲ, ಕೊಟ್ಟಿದ್ದು ಇಲ್ಲವೇ ಇಲ್ಲ. ಗ್ಯಾರಂಟಿ ಕೊಟ್ಟು ಪ್ಲಸ್ ನಾವು ಡೆವಲಪ್ಮೆಂಟ್ ಮಾಡ್ತಾರೆ. ಮತ್ತು ಹೇಳಿಲ್ಲ ಒಂದು ಸಾರಿ ಫಸ್ಟಿಂದ ಕೊನೆಯವರೆಗೆ ಇದರಿಂದ 5ನೇ ವರ್ಷಕ್ಕೆ ಕೊನೆಯವರೆಗೆ ಆಪರೇಷನ್ ನಾವು ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಪ್ರಯತ್ನ ಮಾಡೋರು ಅವ್ರಿಗೇನು ಏನು ಸಮಸ್ಯೆ ಮಾಡ್ತಾರೆ. ಸರ್ ಇವಾಗ NDA ವರ್ಸಸ್ ಇಂಡಿಯಾ ಅಂತ ಚುನಾವಣೆ ನಡೀತಾ ಇದೆ. ಇನ್ನೂವರೆಗೂ ಇಂಡಿಯಾದವರು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಆದರೂ ಕೂಡ BJPದವರು ರಾಹುಲ್ ಗಾಂಧಿ ಅವ್ರನ್ನ ಪ್ರಮುಖವಾಗಿ ಇಟ್ಕೊಂಡು ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅಂತಂತ ಇಲೆಕ್ಷನನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಪ್ರಧಾನಮಂತ್ರಿಯನ್ನು ಯಾರು ಯಾವುದೇ ಪಕ್ಷ ಘೋಷಣೆ ಮಾಡಿಲ್ಲ. ಇದು ಪ್ರಶ್ನೆ ಎಲ್ಲ ಸಂಖ್ಯೆ 273 ಬಂದ ಇದೆಲ್ಲ ಲೆಕ್ಕಾಚಾರ ನಾವು ಯಾರು ಘೋಷಣೆ ಮಾಡಿಲ್ಲ. ಸರ್ ನಿಮ್ಮ ಪ್ರಣಾಳಿಕೆಯಲ್ಲಿ ಮತ್ತೊಂದು ಅಂಶವನ್ನು ಹಾಕಿದ್ದಾರೆ ಸರ್. ಈಗ ಪಕ್ಷಾಂತರ ಕಾಯ್ದೆಯನ್ನು ಮತ್ತಷ್ಟು ಬಲಪಡಿಸ್ತೀವಿ ಅಂತ ಅನ್ನೋದೊಂದು ಅದರೊಳಗಡೆ ಪ್ರಣಾಳಿಕೆಯಲ್ಲಿದೆ. ಈಗಿರುವಂಥ ರಾಜಕೀಯ ಸ್ಥಿತಿಯಲ್ಲಿ ನೋಡಿದರೆ ಸರ್, ಇವಾಗ ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ಈಗಾಗಲೇ ಆ ಪ್ರಣಾಳಿಕೆ ಈ ಪಕ್ಷಾಂತರ ಕಾಯ್ದೆ ಮತ್ತಷ್ಟು ಬಲಿಷ್ಠ ಆಗಬೇಕು ಅನ್ನುವಂಥ ಒಂದು ವಿಚಾರ ಇದೆ ಸರ್. ತಾವು ಈ ಬಗ್ಗೆ ನಮ್ಮ ವಿಚಾರ ಹೆಂಗಿದೆ, ನಾವು ರಾಜೀನಾಮೆ ಕೊಟ್ಟರೆ ಎರಡನೇ ನಾವು ಎಲೆಕ್ಟ್ ಆಗಬೇಕು. ಮರು ಚುನಾವಣೆ ಬರ್ತಾವೆ. ನಮ್ಮ ಚಿಂತನೆ ಹೆಂಗಂದ್ರೆ ರಾಜೀನಾಮೆ ಕೊಟ್ಟರೆ ಎರಡನೇ ನಾವು ಬರ್ತಾವೆ, ಅಲ್ಲಿ MLA ಆಗಬೇಕು. ಚುನಾವಣೆ ಬರುವಂಥ ಹಂತಕ್ಕೆ ಕೂತ್ರೆ ಇದೆಲ್ಲ ಪರಿಮಾಣ ಆಗುತ್ತೆ. ಪಕ್ಷಾಂತರ ಚಿಕ್ಕೋಡಿ ಒಳಗೆ 5 ಕ್ಷೇತ್ರಗಳು ಕಾಂಗ್ರೆಸ್ ಇದೆ, 3 ಕ್ಷೇತ್ರಗಳು BJP ಇದೆ. ಇದರ ಪ್ರಕಾರ ನೀವು ಸರ್ವೆ ಬರುತ್ತಲ್ಲ ನಿಮಗೆ ಎಷ್ಟು ಮತದಿಂದ ನೀವು ಗೆಲ್ಲೋದು ಅಂತ ಈ ಸಂದರ್ಭದಲ್ಲಿ ಗೆಲ್ತೇವೆ ಅಂತ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ಅದು ಇನ್ನೂ ಹೇಳಲಿಕ್ಕೆ 30 ದಿವಸ ಚುನಾವಣೆ ಅದು ಎಷ್ಟು ಕೆಲಸ ಸೀರಿಯಸ್ ಆಗಿ ಮಾಡ್ತೀವಿ, ಎಷ್ಟು ಕಾರ್ಯಕರ್ತ ಕೆಲಸ ಮಾಡ್ತೀವಿ ಹೊಂದಿಲ್ಲ. ಸದ್ಯ ಗೆಲ್ತೇವೆ ಅಂತ ಅಷ್ಟೇ ಹೇಳ್ಬೋದು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.